ಮೈಸೂರು ಸಿಟಿ ಸೆಂಟರ್ನಲ್ಲಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಪರಿಚಯ ಮಾಡಿಕೊಡ್ತೀನಿ. ಇದೊಂದು ಅದ್ಭುತವಾದಂಥ ದೇವಸ್ಥಾನ. ಇಲ್ಲಿನ ಪೂಜೆ ಪುನಸ್ಕಾರಗಳಾಗಲಿ, ದೇವಿಗೆ ಮಾಡೋಂಥ ಅಲಂಕಾರಗಳಾಗಲಿ, ಇಲ್ಲಿ ಪ್ರಸಾದ ವಿತರಣೆ ಆಗಲಿ ಪ್ರತಿಯೊಂದು ಅದ್ಭುತವಾಗಿರುತ್ತೆ. ಪ್ರತಿ ಶುಕ್ರವಾರ, ಅಮಾವಾಸ್ಯೆ ದಿನ ಹಾಗೂ ಗಣೇಶ ಚತುರ್ಥಿ ಹಾಗೂ ನವರಾತ್ರಿಗಳಲ್ಲಿ ಇಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರ ನಡೆಯುತ್ತೆ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಭಕ್ತ ಮಂಡಳಿ ಈ ದೇವಸ್ಥಾನದ ಕಮಿಟಿ ಮೆಂಬರ್ಸ್ ಹಾಗೂ ಅಧ್ಯಕ್ಷರಿದ್ದಾರೆ. ಅಧ್ಯಕ್ಷರು ಈ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತಾಡಿದರೆ ಕೇಳೋಣ ಬನ್ನಿ. ಈ ಒಂದು ಲಷ್ಕರ್ ಮೊಹಲಾದ ಲಷ್ಕರ್ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರುವಂಥ ಶ್ರೀ ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇವತ್ತಿಗೆ 18 ವರ್ಷಗಳಾಗಿದೆ. ತಾಯಿ ಸನ್ನಿಧಿ ಭಾಳ ವೈಭವದಿಂದ ಅಲಂಕೃತವಾಗಿ ತಾಯಿ ಆಶೀರ್ವಾದದಿಂದ ಈ ಸುತ್ತಮುತ್ತ ಇರುವಂಥ ಮಂಡಿ ಭಾಗ ಇರ್ಬೋದು, ಲಷ್ಕರ್ ಭಾಗ ಇರ್ಬೋದು, ಕೆಸರೆ ಭಾಗ ಇರ್ಬೋದು, ಎನ್.ಆರ್. ಮೊಹಲಾ ಇರ್ಬೋದು, ಲಷ್ಕರ್ ಮೊಹಲಾ ಇರ್ಬೋದು, ಅದೇ ರೀತಿ ದೇವರಾಜ್ ಮೊಹಲಾ ಇರ್ಬೋದು, ಈ ಎಲ್ಲ ಕಡೆಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಳಗ್ಗೆಯಿಂದನೂ ಸಹ ಇದುವರೆಗೂ ತಾವೇ ಕಣ್ಣಾರ ಕಾಣ್ತಾ ಇದ್ದೀರಾ. ಲಕ್ಷಾಂತರ ಜನ ಬಂದು ಇಲ್ಲಿ ತಾಯಿ ದರ್ಶನ ಪಡೆದು, ಇಲ್ಲಿ ತಾಯಿ ಆಶೀರ್ವಾದ ಪಡೆದು, ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಸಂತೋಷದಿಂದ ಅವರ ಇಷ್ಟಾರ್ಥಗಳೆಲ್ಲ ತಾಯಿ ಸನ್ನಿಧಿಯೊಳಗೆ ಈ ತಾಯಿ ಈಡೇರಿಸ್ಕೊಟ್ಟಿದ್ದಾರೆ. ಇದುವರೆಗೂ ಅನೇಕಾರು ಪೂಜೆ ಪುನಸ್ಕಾರಗಳು ಇಲ್ಲಿ ಅದ್ಭುತಪೂರ್ವ ಹೋಮ ಇತ್ಯಾದಿಗಳೆಲ್ಲ ನಡೀತಾ ಇದೆ. ಅದೇ ರೀತಿ ವಿವಾಹಗಳು ಸಹ ಇಲ್ಲಿ ತಾಯಿ ಸನ್ನಿಧಿಯಲ್ಲಿ ಬಂದು ಭಾಳಷ್ಟು ಜನ ಇಲ್ಲೇ ಅವರ ವಿವಾಹೋತ್ಸವವನ್ನು ಏರ್ಪಡಿಸಿದ್ದಾರೆ, ವಿವಾಹ ಆಗಿದ್ದಾರೆ, ಮದುವೆಗಳಾಗಿದೆ ಇಲ್ಲೇ ತಾಯಿ ಸನ್ನಿಧಿಯಲ್ಲಿ. ಪ್ರತಿ ಅಮಾವಾಸ್ಯೆ ದಿನದಂದು ದುರ್ಗಾ ಹೋಮ, ನವಗ್ರಹ ಹೋಮ ಹೀಗೆ ಇತ್ಯಾದಿಗಳು ಪ್ರಮುಖವಾದಂಥ ಹೋಮ ಇತ್ಯಾದಿಗಳೆಲ್ಲ ನೆರವೇರ್ತಾ ಇದೆ. ತಾವು ನನಗಿಂತ ಹೆಚ್ಚಾಗಿ ಇಲ್ಲಿ ಬರುವಂಥ ಭಕ್ತಾದಿಗಳನ್ನು ತಾವು ಕೇಳಿದ್ರೆ ಅದರ ನಿಜ ಸಂಗತಿ ತಮಗೆ ತಿಳಿದು ಬರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ತಾಯಿ ವೈಭವದಿಂದ 5 ವಾರಗಳು ಸಹ ಏನು 4 ಆಷಾಢ ಮಾಸ ಹಾಗೂ ವರ್ಧಂತಿ ಒಂದು ದಿನ ಈ ಎಲ್ಲವೂ ಸಹ ಅದ್ಧೂರಿಯಾಗಿ ತಾಯಿ ನೆರವೇರಿಸ್ಕೊಡ್ತಾರೆ. ತಾಯಿ ಆಶೀರ್ವಾದ ಸದಾ ಬರುವಂಥ ಭಕ್ತಾದಿಗಳಿಗೆ ಇರಲಿ ಅಂತ ನಾವು ತಾಯಿಯ ಸೇವೆಗೆ ಸದಾ ನಾವುಗಳು ಸಹ ಸಿದ್ಧರಾಗಿದ್ದೀವಿ. ತಾಯಿ ಆಶೀರ್ವಾದದಿಂದ ಇದೇ ರೀತಿ ಸದಾಕಾಲ ವೈಭವದಿಂದ ಇಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರಲಿ. ತಾಯಿ ಸನ್ನಿಧಿ ಜನಾನುರಾಗಿಯಾಗಿ ಜನಗಳಿಗೆ ಎಲ್ಲರಿಗೂ ಆಶೀರ್ವದಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ತಾಯಿ ಆಶೀರ್ವದಿಸಲಿ ಅಂತ ಬೇಡ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ನಾನು ಈ ದೇವಸ್ಥಾನಕ್ಕೆ ಸುಮಾರು 7-8 ವರ್ಷದಿಂದ ಬರ್ತಾ ಇದ್ದೀನಿ. ಈ ದೇವಸ್ಥಾನದೊಳಗೆ ಹೋಗೋಣ ಬನ್ನಿ. ಈ ದೇವಸ್ಥಾನದೊಳಗೆ ಹೋಗ್ತಾ ಇದ್ದಂಗೆ ನಿಮಗೆ ಮೊದಲನೇ ದರ್ಶನನೇ ಚಾಮುಂಡೇಶ್ವರಿದಾಗತ್ತೆ. ದೇವಿ ಪಕ್ಕದಲ್ಲಿ ಗಣೇಶ ವಿಗ್ರಹ ಇದೆ. ಹಾಗೆ ಪ್ರದಕ್ಷಿಣೆ ಹಾಕೊಂಡು ಬಂದಾಗ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನ ನೋಡ್ಬೋದು. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ಹಾಗೂ ನವಗ್ರಹ ದೇವತೆಗಳ ದರ್ಶನ ಕೂಡ ಮಾಡ್ಬೋದು. ಆಷಾಢ ಶುಕ್ರವಾರದಲ್ಲಿ ಮತ್ತು ನವರಾತ್ರಿಗಳಲ್ಲಿ ಈ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಜನಸಾಗರ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಹಾಗೆ ದೇವಸ್ಥಾನದ ವತಿಯಿಂದ ಈ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದದ ವ್ಯವಸ್ಥೆ ಮಾಡಿರ್ತಾರೆ. ಯಾರಿಗೂ ಕೂಡ ಪ್ರಸಾದ ಇಲ್ಲದೆ ಕಳಿಸೋದೇ ಇಲ್ಲ. ಹಾಗೆ ನಾನು ವಿಷಯ ತಿಳಿದಂಗೆ ಈ ದೇವಸ್ಥಾನಕ್ಕೆ ಆಷಾಢ ಟೈಮಲ್ಲಿ 1-2 ಕ್ವಿಂಟಲ್ ಅಷ್ಟು ಅಕ್ಕಿ ಬೇಕಾಗುತ್ತೆ. ದೇವಸ್ಥಾನದ ಒಳಗಾಗಲಿ ದೇವಸ್ಥಾನದ ಆವರಣದಲ್ಲಾಗಲಿ ನೀವು ಕಸಗಳನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನದ ಸುತ್ತಮುತ್ತ ಎಲ್ಲ. ದೇವಸ್ಥಾನದ ಆವರಣದಲ್ಲಿ ಭಕ್ತಾದಿಗಳಿಗೆ ಕೂಲಿಕ್ಕೆ ವ್ಯವಸ್ಥೆ ಕೂಡ ಇದೆ. ಹಾಗೆ ಕುಡಿಯೋಕೆ ನೀರು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ರಾತ್ರಿ ಸುಮಾರು 10 ಗಂಟೆ ಅಷ್ಟೊತ್ತಿಗೆ ದೇವಿಗೆ ಮಹಾಮಂಗಳಾರತಿ ಮಾಡ್ತಾರೆ. ಹಾಗೆ ತಾಯಿಗೆ ದೃಷ್ಟಿ ತೆಗಿತಾರೆ. ಮುಂದಿನ ಆಷಾಢ ಶುಕ್ರವಾರದಿಂದ ನೀವು ಕೂಡ ಬನ್ನಿ, ದೇವಿ ಕೃಪೆಗೆ ಪಾತ್ರರಾಗಿ. ಹಾಗೆ ಈ ದೇವಸ್ಥಾನ ಇರೋದು ಲಷ್ಕರ್ ಪೊಲೀಸ್ ಸ್ಟೇಷನ್ ಹಿಂಭಾಗ, ಸಬರ್ ಬಸ್ ಸ್ಟ್ಯಾಂಡ್ಗೆ ತುಂಬ ಹತ್ರ. ಥ್ಯಾಂಕ್ ಯು.